ಸಿಬಿಎಸ್ಇಯ 10ನೇ ತರಗತಿ ಪರೀಕ್ಷೆಯನ್ನ ರದ್ದುಗೊಳಿಸಲಾಗಿದೆ. ಸಿಬಿಎಸ್ಇಯ 12ನೇ ತರಗತಿ ಪರೀಕ್ಷೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಕೇಂದ್ರ ಸರ್ಕಾರದಿಂದ ಈ ಬಗ್ಗೆ ಮಹತ್ವದ ನಿರ್ಧಾರ ಪ್ರಕಟವಾಗಿದೆ. ಸರಣಿ ಸಭೆಯನ್ನ ನಡೆಸಲಾಯಿತು. ಈ ಸರಣಿ ಸಭೆಯ ಬಳಿಕ ಮಹತ್ವದ ನಿರ್ಧಾರವನ್ನ ಪ್ರಕಟಿಸಿದೆ. ಕೇಂದ್ರದ ಮಕ್ಕಳು ಮತ್ತು ಶಿಕ್ಷಕರ ಆರೋಗ್ಯದ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಈ ನಿರ್ಧಾರಕ್ಕೆ ಬಂದಿರುವುದಾಗಿ ಪ್ರಕಟಿಸಿದೆ. ಇನ್ನು ಶಿಕ್ಷಣ ತಜ್ಞರೊಂದಿಗೆ ಸಭೆಯನ್ನ ನಡೆಸಿದ್ರು ಪ್ರಧಾನಿ ಮೋದಿ. ಈ ಸಭೆಯ ಬಳಿಕ ಸಿಬಿಎಸ್ಇಯ 10ನೇ ತರಗತಿಯ ಪರೀಕ್ಷೆಯನ್ನ ರದ್ದುಗೊಳಿಸಲಾಗಿದ್ದು 12ನೇ ತರಗತಿಯ ಪರೀಕ್ಷೆಯನ್ನ ನಿಗದಿತ ದಿನಾಂಕಕ್ಕಿಂತ ಮುಂದೂಡಲ್ಪಟ್ಟಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ. ಜಗದೀಶ್, ಸಿಬಿಎಸ್ಇಯ 10ನೇ ಕ್ಲಾಸ್ನ ಪರೀಕ್ಷೆ ರದ್ದು, ಹಾಗೆ 12ನೇ ತರಗತಿಯ ಎಕ್ಸಾಮ್ಗಳನ್ನ ಪೋಸ್ಟ್ಪೋನ್ ಮಾಡಲಾಗಿದೆ ಅನ್ನೋ ಮಾಹಿತಿ ಇದೆ. ನಮ್ಮ ಪ್ರತಿನಿಧಿ ಜಗದೀಶ್ ಮುಂದಿನ ಹಂತದಲ್ಲಿ ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಇನ್ನು ಮಕ್ಕಳ ಹಾಗೆ ಶಿಕ್ಷಕರ ಆರೋಗ್ಯದ ದೃಷ್ಟಿಯಿಂದ ನಾವು ಗಮನಿಸ್ತಾ ಇದ್ದೀವಿ, ದೇಶದ ವಿವಿಧ ರಾಜ್ಯಗಳಲ್ಲಿ ಈ ಒಂದು ಕೊರೋನಾದ ಪ್ರಕರಣಗಳು ಹೆಚ್ಚಾಗ್ತಾ ಇರೋದ್ರಿಂದ ಮಕ್ಕಳು ಹಾಗೆ ಶಿಕ್ಷಕರ ಆರೋಗ್ಯ ದೃಷ್ಟಿಯಿಂದ ಈ ನಿರ್ಧಾರಕ್ಕೆ ಬರಲಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ. ಜಗದೀಶ್, ಸಿಬಿಎಸ್ಇಯ 10ನೇ ತರಗತಿಯ ಪರೀಕ್ಷೆಯನ್ನ ರದ್ದುಗೊಳಿಸಲಾಗಿರೋದು, ಹಾಗೆ 12ನೇ ತರಗತಿಯ ಎಕ್ಸಾಮ್ ಅನ್ನ ಪೋಸ್ಟ್ಪೋನ್ ಮಾಡಲಾಗಿದೆ ಅನ್ನೋದು, ಯಾವತ್ತಿಗೆ 12ನೇ ತರಗತಿಯ ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ, ಇದ್ರ ಬಗ್ಗೆ ಬೇರೆ ಏನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ಸ್ಮಿತಾ, ಈಗಾಗಲೇ ದೇಶದಲ್ಲಿ ಕೊರೋನಾ ಪ್ರಕರಣಗಳ ಸಂಖ್ಯೆ ಯಾವಾಗ ಹೆಚ್ಚಳ ಆಗುತ್ತೋ ಆವಾಗ ವಿದ್ಯಾರ್ಥಿಗಳ ಎಜುಕೇಶನ್ ವಿಚಾರದಲ್ಲೂ ಸಹಿತ ಬಹಳಷ್ಟು ಚರ್ಚೆಗೆ ಗ್ರಾಸವಾಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಸಿಬಿಎಸ್ಇ ಎಕ್ಸಾಮ್ಗಳ ವಿಚಾರವಾಗಲೂ ಸಹಿತ ಕಳೆದ 4-5 ದಿವಸಗಳಿಂದ ಒಂದು ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಷ್ಟೇ ದೊಡ್ಡ ಮಟ್ಟಿಗೆ ಅಂತಂದ್ರೆ ಪ್ರತಿಕ್ರಿಯೆಗಳು ಬರ್ತಾ ಇತ್ತು. ಮತ್ತೆ ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಸಹಿತ ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒಂದು ಪತ್ರವನ್ನು ಬರೀತಾರೆ. ಯಾವುದೇ ಕಾರಣಕ್ಕೂ ಸಹಿತ ಮುಂದಿನ ದಿನಗಳಲ್ಲಿ ನಡೆಯುವಂತಹ ಸಿಬಿಎಸ್ಇ ಎಕ್ಸಾಮ್ಗಳು ಅದು 10 ಮತ್ತು 12ನೇ ತರಗತಿಯ ಎಕ್ಸಾಮ್ಸ್ಗಳನ್ನ ನಡೆಸೋದು ಬೇಡ. ಕಾರಣ ಏನು ಅಂತ ಹೇಳಿದರೆ, ಈಗಾಗಲೇ ಬಹಳಷ್ಟು ರಾಜ್ಯಗಳಲ್ಲಿ ಕೊರೋನಾ ಸಂಖ್ಯೆ ಏನಂತಂದ್ರೆ ಕೈ ಮೀರಿ ಹೋಗ್ತಾ ಇದೆ. ಅಂತ ರಾಜ್ಯಗಳಲ್ಲಿ ಏನಾದ್ರೂ ನಾವು ಮತ್ತೆ ಸಿಬಿಎಸ್ಇ ಎಕ್ಸಾಮ್ಗಳನ್ನ ನಡೆಸಿದ್ದೇ ಆದ್ರೆ ಮಕ್ಕಳಿಗೆ, ಅಂದ್ರೆ ಯಾರೆಲ್ಲ 10ನೇ ತರಗತಿ ಮತ್ತೆ 12ನೇ ತರಗತಿಯನ್ನ ಓದ್ತಾ ಇದ್ದಾರೆ ಅವರು ಎಕ್ಸಾಮ್ ಬರೆಯುವಂತಹ ಸಂದರ್ಭದಲ್ಲಿ ಅವರಿಗೆ ನೇರವಾದಂತಹ ಪರಿಣಾಮ ಆಗುವಂತಹ ಸಾಧ್ಯತೆಗಳಿದಾವೆ. ಮತ್ತೆ ಕೋವಿಡ್ ಎಫೆಕ್ಟ್ ಗಳಿಂದನೂ ಸಹಿತ ಬಳಲುವಂತಹ ಸಾಧ್ಯತೆ ಇರುತ್ತೆ. ಕೇವಲ ಮಕ್ಕಳು ಮಾತ್ರ ಅಲ್ಲ, ಅದ್ರ ಜೊತೆಗೆ ಶಿಕ್ಷಕರು ಸಹಿತ ಈ ಒಂದು ಕೋವಿಡ್ ತೊಂದರೆಯಿಂದನೂ ಸಹಿತ ಏನಂದ್ರೆ ಪ್ರಾಬ್ಲಮ್ ನ ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಸಹಿತ ಎಕ್ಸಾಮ್ಸ್ ನ ನಡೆಸಬೇಡಿ ಅಂತಾನು ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ರು. ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕದಿಂದ ಮತ್ತೇನಂದ್ರೆ ದೆಹಲಿ ಮತ್ತೆ ಅದ್ರ ಜೊತೆಗೆ ಪಂಜಾಬ್ ಸೇರಿದಂತೆ ಬಹಳಷ್ಟು ರಾಜ್ಯಗಳಿಂದನೂ ಸಹಿತ ಪತ್ರವನ್ನು ಬರೆದಿದ್ರು. ಅದೇ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಮಧ್ಯಾಹ್ನ 12 ಗಂಟೆಗೆ ಸ್ವತಃ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಕೇಂದ್ರದ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು, ಸಚಿವರು ಮತ್ತೆ ಶಿಕ್ಷಣ ಇಲಾಖೆಯ ತಜ್ಞರು ಸಹಿತ ಭಾಗಿಯಾಗ್ತಾರೆ. ಅಲ್ಲಿ ಮೊದಲನೇದಾಗಿ ಚರ್ಚೆ ಆಗುವಂತದ್ದೇ ಮಕ್ಕಳಿಗೆ ಪರೀಕ್ಷೆ ನಡೆಸಬೇಕಾ ಬೇಡವಾ ಅನ್ನೋ ಬಗ್ಗೆ ಚರ್ಚೆ ಆಗುತ್ತೆ. ಆ ತದನಂತರ ಏನಂದ್ರೆ ತಜ್ಞರ ಮತ್ತು ಶಿಕ್ಷಣ ಇಲಾಖೆಯ ಒಂದು ಮಾಹಿತಿಯ ಮೇಲೆಗೆ, ಅಂದ್ರೆ ಅವರು ಕೊಟ್ಟಿರುವಂತಹ ನಿಯಮಗಳ ಆಧಾರದ ಮೇಲೆ ಮತ್ತೆ ಅವರು ಕೊಟ್ಟಿರುವಂತಹ ವರದಿ ಆಧಾರದ ಮೇಲೆ ನೋಡ್ತಾ ಹೋದ್ರೆ ಯಾವುದೇ ಕಾರಣಕ್ಕೂ ಸಹಿತ ಈ ಸದ್ಯದ ಮಟ್ಟಿಗೆ, ಅಂದ್ರೆ ಈಗ ದೇಶದಲ್ಲಿ ಬರ್ತಾ ಇರುವಂತಹ ಕೊರೋನಾ ಪ್ರಕರಣಗಳ ಸಂಖ್ಯೆಯನ್ನು ನೋಡ್ತಾ ಹೋದ್ರೆ ಎಕ್ಸಾಮ್ ನಡೆಸೋದಕ್ಕೆ ಯಾವುದೇ ಕಾರಣಕ್ಕೂ ಸಹಿತ ಸದ್ಯದ ಒಳ್ಳೆಯ ವಾತಾವರಣ ಇಲ್ಲ. ಹಾಗಾಗಿ ಕ್ಯಾನ್ಸಲ್ ಮಾಡೋದೇ ಬಹಳಷ್ಟು ಉತ್ತಮವಾದಂತಹ ಒಂದು ನಿಲುವಂತರೂ ಸಹಿತ ಹೇಳ್ತಾರೆ. ಹಾಗಾಗಿಯೇ ಸಿಬಿಎಸ್ಇ ಎಕ್ಸಾಮ್ ನ 10ನೇ ತರಗತಿಯ ಎಕ್ಸಾಮ್ಸ್ ಗಳನ್ನ ಸಂಪೂರ್ಣವಾಗಿ ಕ್ಯಾನ್ಸಲ್ ಅನ್ನ ಮಾಡಲಾಗಿದೆ. ಹಾಗಾದ್ರೆ ಮಾರ್ಕ್ಸ್ ಗಳನ್ನ ಯಾವ ರೀತಿಯಲ್ಲಿ ಕೊಡಬೇಕು ಅನ್ನೋ ಒಂದು ಪ್ರಶ್ನೆಯೂ ಸಹಿತ ಆ ಸಂದರ್ಭದಲ್ಲಿ ಬರುತ್ತೆ. ಅವಾಗ ಏನಂತಂದ್ರೆ ಗ್ರೇಡ್ ರೂಪದಲ್ಲಿ ಈ ಸರಿ ಏನಂತಂದ್ರೆ ಮಾರ್ಕ್ಸ್ ಗಳನ್ನ ಕೊಡೋಣ ಅನ್ನೋ ಲೆಕ್ಕಾಚಾರದ ನಿರ್ಧಾರವಾಗುತ್ತೆ. ಹಾಗಾಗಿ ಬಹುತೇಕ ಏನಂತಂದ್ರೆ ಈ ಒಂದು ಗ್ರೇಡ್ ಮೂಲಕವಾಗಿಯೇ ಮಾರ್ಕ್ಸ್ ಗಳನ್ನ ಕೊಡುವಂತಹ ಕೆಲಸಕ್ಕೂ ಸಹಿತ ಕೇಂದ್ರ ಸರ್ಕಾರ ಅನುಮೋದನೆಯನ್ನು ಕೊಟ್ಟಿದೆ. ಹಾಗಾಗಿ ಏನಂದ್ರೆ SSLC ಎಕ್ಸಾಮ್ ಅಂದ್ರೆ 10th ಎಕ್ಸಾಮ್ಸ್ ಏನಿದೆ ಸಿಬಿಎಸ್ಇ ಅದು ಸಂಪೂರ್ಣವಾಗಿ ರದ್ದಾಗಿರುವಂತದ್ದು. ಅದರ ಜೊತೆಗೆ ಇರುವಂತದ್ದು ಏನಂತಂದ್ರೆ PUC ಎಕ್ಸಾಮ್ಸ್ ಗಳನ್ನ ನಡೆಸಬೇಕಾ ಬೇಡವಾ ಅಂತ. ಆದ್ರೆ ಅದಕ್ಕೆ ಏನಂದ್ರೆ PUC ಎಕ್ಸಾಮ್ ಬಹಳಷ್ಟು ಏನಂತಂದ್ರೆ ಮುಂದಿನ ದಿನಗಳಲ್ಲಿ ಮಕ್ಕಳ ಎಜುಕೇಶನ್ ಮೇಲೆ, ಅಂದ್ರೆ ಅವರು ಸ್ನಾತಕೋತ್ತರ ಪದವಿಗೆ ಹೋಗಬೇಕಾದಂತಹ ಅನಿವಾರ್ಯತೆ ಇರೋದ್ರಿಂದ ಅಲ್ಲಿ ಏನಂತಂದ್ರೆ ಮುಂದಿನ ದಿನಗಳಲ್ಲಿ ಅವರ ಎಕ್ಸಾಮ್ಸ್ ಗಳು ಏನಂದ್ರೆ ನಡೆಸಬೇಕು ಅಥವಾ ಬೇಡ ಅನ್ನೋದ್ರ ಬಗ್ಗೆ ಈಗ ಏಕಾಏಕಿ ನಿರ್ಧಾರಗಳನ್ನು ಕೈಗೊಳ್ಳೋದು ಬೇಡ. ಹಾಗಾಗಿ ಅದನ್ನ ಜೂನ್ 1ಕ್ಕೆ ಮತ್ತೆ ಸಭೆ ಸೇರೋಣ, ಜೂನ್ 1ಕ್ಕೆ ಅದಕ್ಕೆ ಒಂದು ನಿರ್ಧಾರವನ್ನ ಮಾಡೋಣ. ಅಲ್ಲಿವರೆಗೆ ಇಡೀ ದೇಶದಲ್ಲಿ ಪ್ರಕರಣಗಳ ಸಂಖ್ಯೆ ಹೇಗಾಗುತ್ತೆ ಅಂತ ನೋಡಿಕೊಂಡು ಮತ್ತೆ ಆವಾಗಿನ ಪರಿಸ್ಥಿತಿ ಹೇಗಿದೆ ಅಂತ ನಿರ್ಧಾರವನ್ನ ಮಾಡಿಕೊಂಡು ತದನಂತರ 12ನೇ ತರಗತಿಯ ಸಿಬಿಎಸ್ಇ ಎಕ್ಸಾಮ್ಗಳ ಒಂದು ದಿನಾಂಕವನ್ನು ನಿಗದಿ ಮಾಡಬೇಕು ಅಥವಾ ರದ್ದತಿಯನ್ನು ಮಾಡಬೇಕು ಅನ್ನೋ ಬಗ್ಗೆ ಸಹಿತ ನಿರ್ಧಾರ ಮಾಡೋಣ ಅಂತ ನಿರ್ಧಾರವಾಗಿರುವಂತದ್ದು. ಯಾಕಂದ್ರೆ ಈಗ ದೇಶದಲ್ಲಿ ಈಗ ಸದ್ಯದ ಮಟ್ಟಿಗೆ ನೋಡ್ತಾ ಹೋದ್ರೆ ನಾವು ಕೊರೋನಾ 2ನೇ ಅಲೆ ಅತಿ ದೊಡ್ಡ ಪ್ರಮಾಣದಲ್ಲಿ ಸಾಗ್ತಾ ಇದೆ. ಇದು ಏನಂದ್ರೆ ಏಪ್ರಿಲ್ ಎಂಡ್ ವರೆಗೆ ಮತ್ತೆ ಮೇ ಮೊದಲ ವಾರದವರೆಗೆ ಇನ್ನೂ ಹೆಚ್ಚಿಗೆ ಹೋಗಿ ತದನಂತರ ಕೆಳಗೆ ಇಳಿಯುವಂತ ಸಾಧ್ಯತೆ ಇದೆ ಅಂತ ಈಗಾಗಲೇ ಕೊರೋನಾ ತಜ್ಞರು ಸಹಿತ ಹೇಳಿರೋ ಹಿನ್ನೆಲೆಯಲ್ಲಿ ಜೂನ್ 1ರ ನಂತರ ಸಭೆ ಸೇರೋದಕ್ಕೆ 12ನೇ ತರಗತಿಯ ಸಿಬಿಎಸ್ಇ ಎಕ್ಸಾಮ್ ವಿಚಾರವಾಗಿ ಮತ್ತೆ ಸಭೆ ಸೇರೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಈಗ ಸದ್ಯದ ಮಟ್ಟಿಗೆ ಹೇಳೋದಾದ್ರೆ 10ನೇ ತರಗತಿಯ ಸಿಬಿಎಸ್ಇ ಎಕ್ಸಾಮ್ ಸಂಪೂರ್ಣವಾಗಿ ರದ್ದಾಗಿದೆ. ಮತ್ತೆ ಅವರಿಗೆ ಗ್ರೇಡ್ ಮೂಲಕವಾಗಿ ಮಾರ್ಕ್ಸ್ ಗಳನ್ನ ಕೊಡಲಾಗುತ್ತೆ. ನಂತರ ಮುಂದಿನ ತರಗತಿಗೆ ಅಂದ್ರೆ ಅವರಿಗೆ ಹೋಗೋದಕ್ಕೆ ಅನುಮತಿ ಮಾಡಿಕೊಡಲಾಗಿದೆ. ಆದ್ರೆ PUC ಎಕ್ಸಾಮ್ಸ್ ಗಳನ್ನ ಇನ್ನೂವರೆಗೂ ಸಹಿತ ಯಾವುದೇ ಕಾರಣಕ್ಕೂ ಸಹಿತ ಅಂತಿಮವಾದಂತಹ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಅಂದ್ರೆ ಈಗ ಮೊದಲ ಹಂತದಲ್ಲಿ ಅವರ ಪರೀಕ್ಷೆಯನ್ನ ಮುಂದೂಡಲಾಗಿರುವಂತದ್ದು. ಜೂನ್ 1ರವರೆಗೆ ಕಾದು ನೋಡುವಂತಹ ತಂತ್ರಕ್ಕೆ ಮುಂದಾಗಿರುವಂತಹ ಕೇಂದ್ರ ಸರ್ಕಾರ ಜೂನ್
ಜೂನ್ 1ರ ನಂತರವೂ ಸಹಿತ ಇದೇ ರೀತಿಯಾಗಿ ಕೊರೋನಾ ದೇಶದಲ್ಲಿ ತನ್ನ ರೌದ್ರ ನರ್ತನವನ್ನು ತೋರಿಸ್ತಾ ಇತ್ತು ಅಂದ್ರೆ ಅವಾಗ ಯಾವ ರೀತಿಯಾಗಿ ನಿರ್ಧಾರಗಳನ್ನ ಕೈಗೊಳ್ಳಬೇಕು ಅಂತ ನಿರ್ಧಾರವನ್ನ ಮಾಡ್ತಾರೆ. ಆದ್ರೆ ಸದ್ಯದ ಮಟ್ಟಿಗೆ 2 ಎಕ್ಸಾಮ್ಗಳು, ಒಂದು SSLC ಎಕ್ಸಾಮ್ ಕ್ಯಾನ್ಸಲ್ ಆದ್ರೆ PUC ಎಕ್ಸಾಮ್ ಪೋಸ್ಟ್ಪೋನ್ ಆಗಿರುವಂತದ್ದು. ಸ್ಮಿತಾ, ಜಗದೀಶ್, ಇನ್ನು ದೇಶದ ಅನೇಕ ಭಾಗಗಳಲ್ಲಿ ಈಗಲೂ ಕೂಡ ಆಫ್ಲೈನ್ ನಲ್ಲೂ ತರಗತಿಗಳು ನಡೀತಾ ಇರೋದು, ಹೈಯರ್ ಎಜುಕೇಶನ್ ಇರಬಹುದು ಅಥವಾ 6ರಿಂದ 10ನೇ ತರಗತಿವರೆಗೆ ಕ್ಲಾಸ್ಗಳಿರಬಹುದು. ಈ ರೀತಿಯಾಗಿ ಇದಕ್ಕೆ ನಿರ್ಬಂಧದ ಬಗ್ಗೆ ಯಾವುದೇ ರೀತಿಯ ಚರ್ಚೆ ಆಗಿಲ್ವಾ? ಕೇವಲ CBSE 10 ಮತ್ತು 12ನೇ ತರಗತಿಯ ಪರೀಕ್ಷೆ ಬಗ್ಗೆ ಮಾತ್ರನ ಚರ್ಚೆ ಆಗಿದ್ದು, ಹೇಗೆ ಅಂತ ಹೇಳಿ? ಹೌದು ಸ್ಮಿತಾ, ಇವತ್ತು ನಡೆದಿರುವಂತಹ ಸಭೆ ಕೇವಲ ಏನಂತಂದ್ರೆ CBSE ಎಕ್ಸಾಮ್ಗಳು ನಡೆಸಬೇಕಾ ಬೇಡ ಅನ್ನೋ ಬಗ್ಗೆ. ಯಾಕಂದ್ರೆ ಯಾವಾಗ CBSE ವಿಚಾರಗಳನ್ನು ಈಗ ರೀಸೆಂಟ್ ಆಗಿ ಎಕ್ಸಾಮ್ ನಡೆಯುವಂತಹ ಪ್ರಸಂಗ ನಿರ್ಮಾಣ ಆಗ್ತಾ ಇತ್ತು, ಅಂದ್ರೆ ದಿನಾಂಕವನ್ನ ಫೈನಲ್ ಮಾಡಬೇಕಾದಂತ ಅನಿವಾರ್ಯತೆ ಕೇಂದ್ರ ಸರ್ಕಾರದ ಮತ್ತೆ ಎಕ್ಸಾಮ್ ಬೋರ್ಡ್ಗಳ ಮೇಲುಮುಂದರ ಸಹಿತ ಇರುವಂತಹ ಕಾರಣಕ್ಕಾಗಿ ಇದರ ಒಂದು ಸಭೆ ಮೊದಲ ಹಂತದಲ್ಲಿ ನಡೆಯುತ್ತೆ. ಯಾಕಂದ್ರೆ ಈಗಾಗಲೇ ಬಹಳಷ್ಟು ರಾಜ್ಯಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಲಾಗಿದೆ. ಬಹಳಷ್ಟು, ಅದರಲ್ಲೂ ಪ್ರಮುಖವಾಗಿ 10ರಿಂದ 12 ರಾಜ್ಯಗಳು ನೇರವಾಗಿ ಎಲ್ಲಾ ತರಗತಿಗಳನ್ನು ಸಹಿತ ಕ್ಯಾನ್ಸಲ್ ಮಾಡಿದ್ದೇವೆ. ಉಳಿದಿರ್ತಕ್ಕಂತಹ ಬೇರೆ ಬೇರೆ ರಾಜ್ಯಗಳಲ್ಲಿ ಏನಾಗಿದೆ ಅಂತಂದ್ರೆ ಅವರು ಏನಂದ್ರೆ ಆನ್ಲೈನ್ ಮೂಲಕವಾಗಿ ಶಿಕ್ಷಣ ಮಾಡೋದಕ್ಕೂ ಸಹಿತ ಏನಂದ್ರೆ ಅನುವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾದ್ರೆ ಆನ್ಲೈನ್ ಮೂಲಕವಾಗಿರುವಂತಹದ್ದು ಏನಂದ್ರೆ ಖಂಡಿತವಾಗಿ ಕಡ್ಡಾಯವಾಗಿ ಮಾಡ್ಬೇಕಾ ಅನ್ನೋದ್ರ ಬಗ್ಗೆನೂ ಸಹಿತ ಪ್ರಶ್ನೆ ಬಂದಾಗ ಆ ರೀತಿಯಾಗಿ ಏನೂ ಇಲ್ಲ. ಬಹಳಷ್ಟು ಕಡೆ ಏನಂತಂದ್ರೆ ಅದನ್ನ ಏನಂದ್ರೆ ಸ್ವಲ್ಪ ಸಡಿಲಿಕೆ ಮಾಡಿರುವಂತದ್ದು, ಅಂದ್ರೆ ಎಜುಕೇಶನ್ ಕೊಡುವಂತಹ ವಿಚಾರದಲ್ಲಿ ಆನ್ಲೈನ್ ಮೂಲಕವಾಗಿ ಕೊಡುವಂತಹ ಎಜುಕೇಶನ್ ಅಲ್ಲಿ ಸಡಿಲಿಕೆ ಮಾಡಿದ್ದಾರೆ. ಅಲ್ಲಿ ಖಂಡಿತವಾಗಿ ಹಾಜರಾತಿ ಕಡ್ಡಾಯವಾಗಿಲ್ಲ ಅಥವಾ ಪರೀಕ್ಷೆಗಳನ್ನ ಇದೇ ಸಂದರ್ಭದಲ್ಲಿ ಬರಿಬೇಕು ಅಂತಾನೂ ಸಹಿತ ಇಲ್ಲ. ಕೆಲವೊಂದು ರಾಜ್ಯಗಳಲ್ಲಿ ಕೇವಲ ಅವರಿಗೆ ಕ್ಲಾಸು ಅಂದ್ರೆ ತರಗತಿ ಮಿಸ್ ಆಗಬಾರ್ದು, ಇರುವಂತಹ ಕ್ಲಾಸಸ್ಗಳೇನಂತಂದ್ರೆ ಯಾವುದೇ ಕಾರಣಕ್ಕೂ ಸಹಿತ ಮಕ್ಕಳಿಗೆ ಮುಂದಿನ ಎಕ್ಸಾಮ್ಸ್ ಅಂದ್ರೆ ಮುಂದಿನ ತರಗತಿಗೆ ಹೋಗುವಂತ ಸಂದರ್ಭದಲ್ಲಿ ತೊಂದರೆ ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೂ ಸಹಿತ ಕೆಲವೊಂದು ರಾಜ್ಯ ಸರ್ಕಾರಗಳು ತಮ್ಮದೇ ಆದಂತಹ ನಿರ್ಧಾರಗಳನ್ನ ಕೈಗೊಂಡಿದ್ದಾವೆ. ಆದ್ರೆ ಅದು ಕೇವಲ ರಾಜ್ಯಗಳಿಗೆ ಬಿಟ್ಟಿರುವಂತಹ ವಿಚಾರ ಅಂತ ಕೇಂದ್ರ ಸರ್ಕಾರ ಈ ಹಿಂದೆಯೂ ಸಹಿತ ಹೇಳಿತ್ತು. ಇಲ್ಲಿ ಬೇಕಾಗಿರುವಂತದ್ದು ಕೇವಲ CBSE ವಿಚಾರವಾಗಿ ಅಂತ ಅವರು ಹೇಳಿದ್ದು. ಯಾಕಂದ್ರೆ CBSE ಇಡೀ ದೇಶದಾದ್ಯಂತ ಎಲ್ಲಾ ಕಡೆಗೂ ಸಹಿತ CBSE ಓದುವಂತಹ ಮಕ್ಕಳು ಇರ್ತಾರಲ್ಲ, ಹಾಗಾಗಿ ಏನಂತಂದ್ರೆ ಅದರ ಒಂದು ನಿರ್ಣಯವನ್ನ ತೆಗೆದುಕೊಳ್ಬೇಕಾದಂತಹ ಅನಿವಾರ್ಯತೆ ಕೇಂದ್ರ ಸರ್ಕಾರದ ಮೇಲಿತ್ತು ಮತ್ತೆ ಕೇಂದ್ರ ಸರ್ಕಾರದ ಶಿಕ್ಷಣ ಇಲಾಖೆಯ ಮೇಲಿತ್ತು. ಹಾಗಾಗಿ ಮೊದಲ ಹಂತವಾಗಿ ಏನಂತಂದ್ರೆ ಇದರ ಬಗ್ಗೆ ಈಗಾಗಲೇ ಅಂತಿಮವಾದಂತಹ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಅಂದ್ರೆ ಪರೀಕ್ಷೆಯನ್ನ ರದ್ದು ಮಾಡುವಂತ ಮೂಲಕವಾಗಿ SSLC ಇದ್ದು ಮತ್ತೆ PUC ಇದನ್ನ ಮುಂದೂಡುವ ಮೂಲಕವಾಗಿ ಏನಂತಂದ್ರೆ ಈಗ CBSE ಇರುವಂತಹ ಒಂದು ದೊಡ್ಡ ಚಾಲೆಂಜ್ ಏನಂತಂದ್ರೆ ಸ್ವಲ್ಪ ಮಟ್ಟಿಗೆ ತಗ್ಗಿಸ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರ ಅಂತ ಹೇಳ್ಬೋದು. ಆದ್ರೆ ಮುಂದಿನ ದಿನಗಳಲ್ಲಿ ಕ್ಲಾಸಸ್ ತರಗತಿಗಳು ಏನು ನಡೀತಾವ ಇಲ್ಲ ಆನ್ಲೈನ್ ಕ್ಲಾಸಸ್ಗಳಲ್ಲಿ ಅಂತ ನೋಡ್ತಾ ಹೋದ್ರೆ ಅದು ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟಂತಹ ವಿಚಾರ ಅಂತಲೂ ಸಹಿತ ಈಗಾಗಲೇ ಕೇಂದ್ರ ಸರ್ಕಾರ ಹೇಳಿದೆ. ಮತ್ತೆ CBSE ಕ್ಲಾಸಸ್ ವಿಚಾರವಾಗ್ಲೂ ಸಹಿತ ಈಗಾಗಲೇ ಏನು 6ನೇ ತರಗತಿಯಿಂದ 10ನೇ ತರಗತಿ ಮತ್ತೆ 12ನೇ ತರಗತಿವರೆಗೆ ಏನು ಕೊಡಲಾಗ್ತಾ ಇದೆ ಅದನ್ನ ಯಥಾವತ್ತಾಗಿ ಮುಂದುವರಿಸಿಕೊಂಡು ಹೋಗ್ತಾರೆ. ಆದ್ರೆ ಕೆಲವೊಂದು ಭಾಗಗಳಲ್ಲಿ ಈಗಾಗಲೇ ಏನಂದ್ರೆ ಹಳ್ಳಿಗಾಡಿನಲ್ಲಿರುವಂಥದ್ದು ಮತ್ತೆ ಬೇರೆ ಬೇರೆ ಬಹಳಷ್ಟು ರಿಮೋಟ್ ಪ್ಲೇಸ್ಗಳಂತ ಏನು ಹೇಳಲಾಗ್ತಾ ಇದೆ, ಅಲ್ಲಿ ಸರಿಯಾದ ರೀತಿಯಲ್ಲಿ ಮಕ್ಕಳಿಗೆ ಏನಂತಂದ್ರೆ ಇಂಟರ್ನೆಟ್ ವ್ಯವಸ್ಥೆ ಇಲ್ಲ, ವಿದ್ಯುತ್ ವ್ಯವಸ್ಥೆ ಇಲ್ಲ ಅಥವಾ ಲ್ಯಾಪ್ಟಾಪ್ ಅಥವಾ ಏನಂದ್ರೆ ಮೊಬೈಲ್ಗಳ ವ್ಯವಸ್ಥೆ ಸಹಿತ ಇರೋದಿಲ್ಲ. ಅಂತ ಕಡೆಗೆ ಯಾವ ರೀತಿಯಾಗಿ ಶಿಕ್ಷಣವನ್ನು ಕೊಡಬೇಕು ಅಂತ ಸಹಿತ ಚರ್ಚೆ ಆಗುತ್ತೆ. ಅವಾಗ ಒಂದು ಏನಂದ್ರೆ ಸರ್ಕಾರಿ ಮೂಲದ ಏನಂತಂದ್ರೆ ಒಂದು ಟಿವಿಯ ಮೂಲಕವಾಗಿ ಅಂದ್ರೆ ಒಂದು ಚಾನೆಲ್ಗಳ ಮೂಲಕವಾಗಿ ಶಿಕ್ಷಣವನ್ನು ಕೊಡೋದಕ್ಕೂ ಸಹಿತ ಈ ಬಗ್ಗೆ ಚರ್ಚೆ ನಡೀತಾ ಇದೆ. ಆದ್ರೆ ಅದರ ಮುಂದಿನ ಹಂತದ ಒಂದು ಸಭೆಗಳಲ್ಲಿ ಇದೆಲ್ಲ ನಿರ್ಧಾರವಾಗುತ್ತೆ. ಆದ್ರೆ ಸದ್ಯದ ಮಟ್ಟಿಗೆ ಏನಂತಂದ್ರೆ ಈ 2 ಎಕ್ಸಾಮ್ಗಳ ವಿಚಾರವಾಗಿ ಚರ್ಚೆ ಆಗಿರುವಂತದ್ದು. ಸ್ಮಿತಾ, ಧನ್ಯವಾದ ಜಗದೀಶ್ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.